ಸಣ್ಣೂರು ಗ್ರಾಮದ ಜಗದೀಶ್ ಪಾಟೀಲ್ ಎಂಬಾತ ದಲಿತ ಶೋಷಿತರ ಮೇಲೆ ನಿರಂತರ ದಬ್ಬಾಳಿಕೆ ನಡೆಸಿದ್ದಾರೆ ಎಂದು ಜಯ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಕೇಳಿ ಆರೋಪಿಸಿದ್ದಾರೆ. ಈ ಕುರಿತು ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಸಣ್ಣೂರು ಗ್ರಾಮದ ನಿವಾಸಿ ಜಗದೀಶ್ ಪಾಟೀಲ್ ಅವರು ಗ್ರಾಮದಲ್ಲಿ ಶಾಂತಿ ಕದಡುವಂತೆ ಮಾಡಿದ್ದಾರೆ. ಜಾತಿಗಳ ನಡುವೆ ಕೋಮುಗಲಭೆ ಸೃಷ್ಟಿಸುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ಇನ್ನು ಈತನ ವಿರುದ್ಧ 4 ಎಫ್ಐಆರ್ ದಾಖಲಾದರೂ ಸಹ ಪೊಲೀಸರು ಈತನನ್ನು ಬಂಧಿಸಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಅವರು, ಕೂಡಲೇ ಜಗದೀಶ್ ಎಂಬಾತನನ್ನು ಬಂಧಿಸಿ ಆತನ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕು ಎಂದು ನ್ಯಾಯವಾದಿ ಈರಣ್ಣ ಹಡಪದ್ ಅವರು ಆಗ್ರಹಿಸಿದರು. ಅವ್ರಿಗೆ ಇದು ಮಾಡಬೇಕು, ಅವ್ರಿಗೆ ಅರೆಸ್ಟ್ ಮಾಡಿ ಅವ್ರು ಮೊದಲೇ ರೌಡಿ ಶೀಟ್ರ್ ಸರ್, ಪೈಲೆ ಮುಂಚಿತ ರೌಡಿ ಶೀಟ್ರ್ ಇದ್ದರು. ಅವರಿಗೆ ಗಡಿಪಾರ್ ರೌಡಿ ಶೀಟ್ರ್ ಓಪನ್ ಮಾಡಿ ಮತ್ತು ಅವ್ರಿಗೆ ಗಡಿಪಾರ್ ಮಾಡ್ಬೇಕಂತ ನಾವು ಕೇಳ್ತೀವಿ ಸರ್. ಪೈಲೆ ಸಣ್ಣೂರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿದ್ದರು ಸರ್, ಮಂದಾಕಿನಂತೆ ಅವ್ರಿಗೆ ಟಾರ್ಚರ್ ಕೊಟ್ಟು ಅವ್ರಿಗೂ ಕೂಡ ಇದು ಮಾಡಿದ್ದಾರೆ ಸರ್. ಮತ್ತು ಆತ್ಮಹತ್ಯೆ ಮಾಡೋಕ್ಕೆ ಇದು ಮಾಡಿದ್ದಾರೆ ಸರ್ ಅವರು. ಮತ್ತು ಸಣ್ಣೂರು ಗ್ರಾಮದ ಸೋಮಶೇಖರ್ ಅವರಿಗೂ ಕೂಡ ಹಲ್ಲೆ ಮಾಡಿದ್ದಾರೆ ಸರ್ ಅವರಿಗೂ. ಮತ್ತು ಅನಿಲ್ ರಾಠೋಡ್ ಅಂತಿದ್ದಾರೆ ಸರ್, ಅವರಿಗೂ ಕೂಡ ಅದೇ ಥರ ಮಾಡಿದ್ದಾರೆ ಸರ್, ಹಲ್ಲೆ ಮಾಡಿದ್ದಾರೆ. ಸತತವಾಗಿ ಒಂದು 3 ತಿಂಗಳಲ್ಲಿ 4 ಕೇಸ್ ಆಗಿದೆ ಸರ್. 4 ಕೇಸ್ ಆದರೂ ಕೂಡ ಅವನಿಗೆ ಯಾವುದೇ ರೀತಿಯಿಂದ ಯಾರೂ ಇದು ಮಾಡ್ತಾಯಿಲ್ಲ ಸರ್. ಈ ಮೊನ್ನೆ ಕಮಿಷನರ್ ಸರ್ನು ನಾವು ಮಾತಾಡಿದ್ದು ಸರ್, ಕೊಟ್ಟಿದ್ದೆವು, ಅರ್ಜಿ ಕೊಟ್ಟಿದ್ದೇವೆ ಸರ್ ಕೊಡುವಂತೆ. ನಾವು ಎಷ್ಟು ತಗೋತೀವಿ ಅಂತ ಇದ್ದಾರೆ, ಮತ್ತು ಯಾವುದೇ ರೀತಿಯಲ್ಲಿ ತಗೋತಾ ಇಲ್ಲ ಸರ್ ಅವರು. ನಮ್ಮ ಜಯ ಕರ್ನಾಟಕ ರಕ್ಷಣಾ ಸೇನೆಯ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಕೇಳಿ ಅವರು ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದ ನಿಮಿತ್ತ ತಮಗೆ ವಿಷಯ ತಿಳಿದಿದೆ. ಏನಂತಂದರೆ, ಈ ಜಗದೀಶ್ ತಂದೆ ಶರಣಪ್ಪ ಪಾಟೀಲ್ ಸಣ್ಣೂರು ತಾಲೂಕು ಜಿಲ್ಲೆ ಕಲಬುರಗಿ ಇವರು ಸತತವಾಗಿ ಈ ಭಾಗದ ಸಡಿಗೆ ಆಗಲಿ, ಕಾಳ್ನೂರಲ್ಲಿ, ಸಣ್ಣೂರಲ್ಲಿ, ಹೊಸೂರುಪಟ್ಟಿಯಲ್ಲಿ ಸತತವಾಗಿ ದಲಿತರ ಮೇಲೆ, ಶೋಷಿತರ ಮೇಲೆ ಟಾರ್ಗೆಟ್ ಅವನು. ಅವು ಏನಪ್ಪ ಅಂತಂದರೆ, ದಲಿತ ಯುವಕರ ಮೇಲೆ ಹಲ್ಲೆ ಮಾಡೋದು ಮತ್ತು ಈ ಬಂಜಾರ ಸಮಾಜ ಯುವಕರ ಮೇಲೆ ಹಲ್ಲೆ ಮಾಡೋದು, ಇದೇ ಒಂದು ಕಾಯಕ. ಒಟ್ಟು ಜಾತಿ ಜಗಳ ಹಚ್ಚೋದು, ಆ ಭಾಗದ ಕೋಮುಗಲಭೆ ಬೆಸೋದು, ಆ ಭಾಗದ ಶಾಂತಿ ಸುವ್ಯವಸ್ಥೆಯನ್ನು ಕೆಡಿಸ್ತಕ್ಕಂಥ ಕೆಲಸ ಈ ಜಗದೀಶ್ ಪಾಟೀಲ್ ಅವ್ರು ಮಾಡತ್ತಾರೆ ರೀ. ಮತ್ತು ಎರಡನೇದಾಗಿ ಏನದಪ್ಪ ಅಂತಂದ್ರೆ, ಅವ್ರು ರೌಡಿ ಶೀಟರ್ ಮೊದಲಾಗಿ ಅವ್ರ ಬಳಿ ವೆಪನ್ಸ್ ಇದೆ, ಬಂದೂಕ್ ಬಿ ಇದೆ, ವೆಪನ್ಸ್ ಬಿ ಇದೆ. ಮತ್ತು ಮೊದಲಾಗಿ ಮಂದಾಕಿಣಿಯವರು ನಮ್ಮ ಗ್ರಾಮ ಪಂಚಾಯತ್ PDO ದಲಿತ ಒಂದು ಮಹಿಳಾ ಅಧಿಕಾರಿ ಮುಗ್ಧ ಅಂತ ಒಂದು ಹೆಣ್ಮಗಳಿಗೆ ಬೋಕಾ ಚೆಕ್ ಬರೆಸಿ ಅಂತ ಕೆಲಸ ಇಲ್ಲದೆ ಬೋಕಾ ಚೆಕ್ಸ್ ಬರೀ ಅಂತ ಟಾರ್ಚರ್ ಕೊಟ್ಟಾಗ ಆ ಮಹಿಳೆ ದಲಿತ ಮಹಿಳಾ ಅಧಿಕಾರಿ PDO ಆತ್ಮಹತ್ಯೆ 2011ದಾಗ ಆ FIR ಕಾಪಿ ಕೂಡ ನಮ್ಮ ಹತ್ರ ಇದೆ ಸರ್. ಮತ್ತು ಎರಡನೇದಾಗಿ ಏನದಪ್ಪ ಅಂತಂದರೆ, 2011ದಾಗ ಅದು ಆದ ನಂತರ ನಮ್ಮ ಊರಿನವರಂಥ ಸೋಮಶೇಖರ್ ತಲಕೇರಿ ಯುವಕರು ಅವರಿಗೂ ಕೂಡ ಏನದಪ್ಪ ಅಂತಂದ್ರೆ ಬರ್ಬರವಾಗಿ ಹತ್ಯೆ ಒಂದು ಹೊಡೆದಲ್ಲದೆ ಮತ್ತು ಅವ್ರ ಜಾತಿ ನಿಂದನೆ ಮಾಡಿ ಅವರಿಗೂ ಕೂಡ ಏನದಪ್ಪ ಅಂತಂದ್ರೆ ಒಂದು ಕೇಸ್ ಆಗಿದೆ ಸರ್. ಮೂರನೇದಾಗಿ ನಮ್ಮ ಕಾಳ್ನೂರು ತಾಂಡದ ಅನಿಲ್ ಬಂಜಾರ ಸಮಾಜದ ಯುವಕ, ಆ ಅನಿಲ್ ಅವರು ಕೂಡ ಜಾತಿ ನಿಂದನೆ ಮಾಡಿ ಅವರಿಗೂ ಕೂಡ ಒಂದು ಹೊಡೆಯಲು ಪ್ರಯತ್ನ ಮಾಡಿದ್ದಾರೆ, ಹೊಡೆಬಡೆ ಮಾಡಿದ್ದಾರೆ. ನಾಲ್ಕನೇದಾಗಿ ಇವತ್ತು ನಾನು ವಕೀಲ ವೃತ್ತಿಯಲ್ಲಿ ಜಿಲ್ಲಾ ನ್ಯಾಯಾಲಯ ಕೋರ್ಟ್ನಲ್ಲಿ ನಾನು ವೃತ್ತಿಯನ್ನು ಮಾಡ್ತಾಯಿದ್ದೀನಿ, ಈರಣ್ಣ ಹಡಪದ್ ಅಂತ. ಅವರು ಮೇಲಾಗಿದೆ ಏನು ಟೀಮ್ ಇದೆ, ಜಗದೀಶ್ ಪಾಟೀಲ್ ಅಂಡ್ ಟೀಮ್, ಈ ಗುಂಪು ಏನಿದೆ ಮೇನ್ ಟಾರ್ಗೆಟ್ ಇವತ್ತು ನನ್ನ ಮೇಲೆ, ಈರಣ್ಣ ಹಡಪದ್ ಅವ್ರ ಮೇಲೆ ಭಾಳ ದಿವಸ 3-4 ಬಾರಿ ನನಗೆ ಅಟ್ಯಾಕ್ ಮಾಡಿದ್ದಾರೆ, ನನಗೆ ಹೊಡೆಯಲು ಪ್ರಯತ್ನ ಮಾಡಿದ್ದಾರೆ. ಆದರೆ ಅವರಿಗೆ ಸಫಲ ಆಗಿಲ್ಲ, ಅವರು ವಿಫಲರಾಗಿದ್ದಾರೆ. ನಾನು ತಪ್ಪಿಸ್ಕೊಂಡು ಓಡೋಗಿದ್ದೀನಿ. ಆ ಮಾಹಿತಿ ಕೂಡ ಗುಲ್ಬರ್ಗ ವಿಶ್ವವಿದ್ಯಾಲಯ ಠಾಣೆಯಲ್ಲಿ ಮಾಹಿತಿ ಇದೆ. ಮತ್ತು ಎರಡನೇದಾಗಿ ನಾನು ಸಿಗಲಾರದ ಮಟ್ಟಿಗೆ ನನ್ನ ಚಾಲಕನಾದ ಕಾರ್ ಚಾಲಕನಾದಂಥ ಆಕಾಶ್ ತಂದೆ ದಶರಥ್ ರಾಠೋಡ್ ಸಣ್ಣೂರು ತಾಂಡದವ, ಅವನಿಗೆ ಅಂಥ ಹಡಪದನ ಬಳಿ ನೀ ಯಾಕೆ ಕೆಲಸ ಮಾಡ್ತೀನಿ, ಮಾಡಿದ್ರೆ ಖಲಾಸ್ ಹೊಡಿತೀನಿ ಅಂತೇಳಿ ಇವತ್ತಿನ ದಿವಸನಾಗ ಅವನಿಗೆ ತಲವಾರಿಂದ ಜಗದೀಶ್ ಪಾಟೀಲ್ ಅಂಡ್ ಟೀಮ್ ಕಲಿತು ಅವರಿಗೆ ಹಲ್ಲೆ ಮಾಡಿದ್ದಾರೆ ಸರ್. 31ನೇ ತಾರೀಕು 8:30-9 ಸುಮಾರು ರಾತ್ರಿ. ಅದಕ್ಕೋಸ್ಕರ ಇವತ್ತಿನ ದಿವಸ ಈ ಒಂದು ಪತ್ರಿಕೆ ಮಾಧ್ಯಮದವ್ರು ಮತ್ತು TV ಮಾಧ್ಯಮದವ್ರ ಮುಖಾಂತರ ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾನು ತಿಳಿಸ್ಲಿಕ್ಕೆ ಏನು ಬಯಸ್ತೀನಪ್ಪ ಅಂದರೆ, ಇಂಥ ಒಂದು ದಲಿತ ವಿರೋಧಿ, ಶೋಷಿತ ವಿರೋಧಿ ಜಗದೀಶ್ ಪಾಟೀಲ್ ಇಷ್ಟೆಲ್ಲ ಮಾಡಿ ರಾಜರೋಷವಾಗಿ ಇವತ್ತಿನ ದಿವಸ ಗುಲ್ಬರ್ಗದಲ್ಲಿ ಅಡ್ಡಾಡ್ತಾ ಇದ್ದಾನೆ. ಅವ್ನ ಟೀಮ್ ಕೂಡ ಅಡ್ಡಾಡ್ತಾರೆ. ಇನ್ನತ್ತನಾದರೂ ಯಾವ ಪೊಲೀಸ್ ಅಧಿಕಾರಿಗಳಾಗಲಿ, ಪೊಲೀಸರಾಗಲಿ ಅವನಿಗೆ ಅರೆಸ್ಟ್ ಮಾಡೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿಲ್ಲ ಮತ್ತು ಅರೆಸ್ಟ್ ಮಾಡೋದು ಕೋಶಿಶ್ ಮಾಡಿಲ್ಲ. ಎರಡನೇದಾಗಿ ಏನದಪ್ಪ ಅಂತಂದರೆ, ಈ ಅವರು ಬೇಕಾಬಿಟ್ಟಿಯಾಗಿ ಓಡಾಡ್ತಾರೆ. ಆ ಭಾಗದಾಗ ನಮ್ಮ ಶಾಂತಿ ಸುವ್ಯವಸ್ಥೆಯನ್ನು ಕೆಡಿಸ್ಬಿಟ್ಬಿಟ್ರು ಸರ್. ಅಂಥ ಪರಿಸ್ಥಿತಿದಾಗ ಇವತ್ತು ನಮ್ಮ ಭಾಗ ಅದ. ಅದಕ್ಕೋಸ್ಕರ ನಾವು ನಿನ್ನೆ ಕಮಿಷನರ್ ಸಾಹೇಬರು ಕೂಡ ಒಂದು FIR ಕಾಪಿ ಹಚ್ಚಿ ನಾವು ಒಂದು ಅರ್ಜಿಯನ್ನು ಕೊಟ್ಟಿದ್ದೆವು, ACP ಸಾಹೇಬರಿಗೆ ಕೊಟ್ಟಿದ್ದೆವು ಮತ್ತು ನಮ್ಮ ಯೂನಿವರ್ಸಿಟಿ ಸರ್ಕಲ್ ಅವ್ರಿಗೆ ಕೂಡ ಕೊಟ್ಟಿದ್ದೆವು. ಕೂಡಲೇ ಅವರನ್ನು ಅರೆಸ್ಟ್ ಮಾಡಿ ಕಾನೂನು ಪ್ರಕಾರದ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಏನದಪ್ಪ ಅಂತಂದ್ರೆ, ನೀವು
ರೌಡಿ ಸೀಟರ್ ರೀಓಪನ್ ಮಾಡಬೇಕು ಮತ್ತು ಗಡೀಪಾರು ಮಾಡ್ಬೇಕು. ಯಾಕಂದ್ರೆ ಇಂಥವ್ರನ್ನ ಗಡೀಪಾರು ಮಾಡಿರಂದ್ರೆ ಮುಂದೆ ಆಗ್ತಕ್ಕಂಥ ಹೊಣೆಗಾರಿಕೆ ಪೊಲೀಸ್ ಅಧಿಕಾರಿ ಇಲಾಖೆ ಆಗ್ತದಂತ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಯಾಕಪ್ಪ ಅಂತಂದ್ರೆ ಅವ್ರಿಗೆ ಇದೇ ಥರ ಬಿಟ್ಟರೆ ಇವ್ರಿಗೆ ಹೊಡೆದಾರೆ, ನಾಳೆಗೆ ನನಗೆ ಹೊಡ್ಲಿಕ್ಕೆ ಭೀ ಯಾವುದು ಹಿಂದಿರಲ್ಲ. ನನಗೆ 3 ಸಲ ಆಲ್ರೆಡಿ ಅಟ್ಯಾಕ್ ಮಾಡಿದೆ ಇದೇ ಟೀಮು. ನಾನು ತಪ್ಪಿಸ್ಕೊಂಡು ಓಡೋಗಿನಿ. ಅದು ಮಾಹಿತಿ ಯೂನಿವರ್ಸಿಟಿದ ಬರ್ತಕ್ಕಂಥ ದಿನದಲ್ಲಿ ಇವತ್ತು ನಮ್ಮ ಡ್ರೈವರ್ ಹೊಡೆದ್ರೆ ನಾಳೆಗೆ ನಾನು ಹೊಡೆದ್ರಪ್ಪ ಅಂದ್ರೆ ಇದು ಸಂಪೂರ್ಣ ಜವಾಬ್ದಾರಿ ಈ ಟೀಮಿಂದ ಇರ್ತದೆ. ಮತ್ತು ಪೊಲೀಸ್ ಇಲಾಖೆಯವರು ಇಟ್ಟು ಬೇಕಾಬಿಟ್ಟಿಯಾಗಿ ಕೇರ್ಲೆಸ್ ಮಾಡತ್ತಾರ. ಅವರು ಕೂಡ ಹೊಣೆಗಾರರಾಗಿರ್ತಾರೆ. ಒಂದು ಈರಣ್ಣ ಹಡಪದ್, ಸೋಮಶೇಖರ್ ತಳಕೇರಿ, ಆಕಾಶ್ ರಾಠೋಡ್, ಸಂತೋಷ್ ಬಾಬಾ, ಮೌನೇಶ್ ತಳವಾರ್ ಸೇರಿದಂತೆ ಅನೇಕರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.